ಹಾಯ್ ಹಲೋ ನಮಸ್ಕಾರ. ಪಬ್ಲಿಕ್ ಫಸ್ಟ್ಗೆ ಸ್ವಾಗತ. ನಾನು ಶ್ರೀಕಂಠ. ವೀಕ್ಷಕರೇ, ಈ ಸಮಾಜ ಎತ್ತ ಸಾಗ್ತಿದೆ? ಈ ಯುವ ಪೀಳಿಗೆಗೆ ಏನಾಗಿದೆ? ಜಾತಿ ಧರ್ಮದ ದಂಗಲಿನಲ್ಲಿ ಮನುಷ್ಯತ್ವನೇ ಮರೆಯುತ್ತಿದ್ದಾರಾ? ಸಂಬಂಧಕ್ಕಿಂತ ಧರ್ಮ ಜಾತಿನೇ ಮುಖ್ಯವಾಯ್ತಾ? ಈ ವಿಷಯ ಯಾಕೆ ಹೇಳ್ತಿದ್ದೀನಿ ಅಂದರೆ, ಜಾತಿ ಧರ್ಮಕ್ಕೋಸ್ಕರ ಇಲ್ಲೊಬ್ಬ ತನ್ನ ತಂಗಿ ಮಾತ್ರವಲ್ಲ, ಹೆತ್ತು ಒತ್ತು ಸಾಕಿ ಸಲುಹಿ ದೊಡ್ಡವಳಾಗಿ ಮಾಡಿದ ತಾಯಿಯನ್ನೇ ಕೊಂದು ಹಾಕಿದ್ದಾನೆ. ಎಲ್ಲಿ, ಯಾವಾಗ, ಈ ಘಟನೆ ಹೇಗಾಯಿತು, ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ. ವೀಕ್ಷಕರೇ, ಧರ್ಮ ಎಂಬ ಅಫೀಮ್ ತಲೆಗೇರಿಸಿಕೊಂಡ್ರೆ ಮನುಷ್ಯತ್ವ ಸತ್ತು ಹೋಗುತ್ತಾ, ಸಂಬಂಧಕ್ಕೆ ಬೆಂಕಿ ಬೀಳುತ್ತಾ, ತಾನು ಮಾನವ, ಎಲ್ಲರಲ್ಲೂ ಹರಿಯುವ ರಕ್ತ ಒಂದೇ ಎಂಬುದನ್ನು ಮರೆತು ಮೃಗನಾಗ್ತಾನೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಅಂದಾಗೆ ಈ ಘಟನೆ ನಡೆದಿರೋದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಮರೂರು ಗ್ರಾಮದಲ್ಲಿ. ಈ ಘಟನೆಯನ್ನು ಯಾಕೆ ನಿಮ್ಮ ಮುಂದೆ ಇಡ್ತಿದ್ದೀನಿ ಅಂದರೆ, ನನ್ನ ಜಾತಿ ನನ್ನ ಧರ್ಮ ಇವುಗಳ ಮುಂದೆ ತಂದೆ ತಾಯಿ ಬಂಧು ಬಳಗ ಎಲ್ಲವ ಶೂನ್ಯ ಎಂಬ ಹುಚ್ಚುತನ ನೆತ್ತಿಗೇರಿಸಿಕೊಂಡ್ರೆ ಇಂಥ ಘಟನೆಗಳು ನಡೆಯುತ್ತೆ. ತಂಗಿ ಮುಸ್ಲಿಂ ಹುಡುಗನನ್ನು ಪ್ರೀತಿಸುತ್ತಿದ್ದಾಳೆ ಎಂಬ ವಿಷಯ ತಿಳಿದ ಅಣ್ಣ ಆಕೆಗೆ ಬುದ್ಧಿ ಹೇಳಬಹುದಾಗಿತ್ತು, ಒಂದೆರಡೇಟು ಹೊಡೆಯಬಹುದಾಗಿತ್ತು. ಆದರೆ ಆಕೆಯ ಪ್ರಾಣವನ್ನೇ ತೆಗೆಯುವ ಹಕ್ಕು ಕೊಟ್ಟವರು ಯಾರು? ಅಲ್ಲದೆ ಹೆತ್ತು ಒತ್ತು ಸಾಕು ಸಲಹಿದ ತಾಯಿಯನ್ನೇ ಕೊಂದಿದ್ದಾನೆ ಅಂದರೆ ಈತ ಎಂಥ ಪಾಪ ಇರಬೇಡ. ಇವರೆಲ್ಲ ಹಿರಿಕ್ಯಾತನಹಳ್ಳಿ ಅನ್ನೋ ಗ್ರಾಮದವರು. ಕೊಲೆ ಮಾಡಿರುವ ಯುವಕನ ಹೆಸರು ನಿತಿನ್, ಆತನ ತಂಗಿ ಧನುಶ್ರೀ, ತಾಯಿ ಅನಿತಾ ಅಂತ. 19 ವರ್ಷದ ಧನುಶ್ರೀ ಕಾಲೇಜಿಗೆ ಹೋಗ್ತಿರ್ತಾಳೆ. ಈಕೆ ಕಾಲೇಜಿನಲ್ಲಿ ಪಾಠ ಮುಗಿಸಿಕೊಂಡು ಮನೆಗೆ ನೇರವಾಗಿ ಬರ್ತಿದ್ರೆ ಏನೂ ಆಗ್ತಿರಲಿಲ್ಲ. ಆದರೆ ಧನುಶ್ರೀ ಕಾಲೇಜ್ ಬಿಟ್ಟ ಮೇಲೆ ಮುಸ್ಲಿಂ ಹುಡುಗನ ಜೊತೆ ಸುತ್ತಾಡುತ್ತಿದ್ದಂತೆ. ಅಲ್ಲಿ ಓಡಾಡ್ತಿರೋದನ್ನ ಊರಿನ ಕೆಲವರು ನೋಡಿದ್ದಾರೆ. ನಮ್ಮ ಜಾತಿಯಲ್ಲಿ ಇವಳಿಗೆ ಗಂಡು ಇರಲಿಲ್ವಾ, ಮುಸ್ಲಿಂ ಹುಡುಗನೇ ಬೇಕಾಗಿತ್ತಾ, ಹೀಗೆ ಹಾಗೆ ಅಂತ ಬಾಯಿಗೆ ಬಂದಂತ ಮಾತಾಡಿದ್ದಾರೆ. ಈ ವಿಷಯ ತಿಳಿದ ಅಣ್ಣ ನಿತಿನ್ ತಂಗಿ ಧನುಶ್ರೀ ಜೊತೆ ಜಗಳ ಮಾಡ್ತಾನೆ. ಮತ್ತೆ ರಿಪೀಟ್ ಆದರೆ ನಿನ್ನ ಸಾಯಿಸೋದಕ್ಕೂ ನಾನು ಹಿಂದೆ ಮುಂದೆ ನೋಡೋದಿಲ್ಲ, ನನಗೆ ಜಾತಿ ಧರ್ಮ ಮುಖ್ಯ ಅಂತ ವಾರ್ನಿಂಗ್ ಮಾಡ್ತಾನೆ. ಬೆಳೆದು ನಿಂತ ಮಗಳ ಮೇಲೆ ಅಣ್ಣನೇ ಕೈ ಮಾಡೋದನ್ನು ಸಹಿಸದ ತಂದೆ ತಾಯಿ, ನೀನು ಅವಳಿಗೆ ಒಡೆಯೋದು ಬೇಡ, ನಾವೇ ಅವಳಿಗೆ ಬುದ್ಧಿ ಕಲಿಸ್ತೀವಿ, ಇವಳ ವಿಷಯಕ್ಕೆ ಎಂಟ್ರಿ ಆಗಬೇಡ ಅಂತ ಹೇಳ್ತಾರೆ. ಬಳಿಕ ಮಗಳನ್ನು ಕುರಿಸಿಕೊಂಡು ಬುದ್ಧಿ ಹೇಳ್ತಾರೆ. ಲವ್ ಗಿವ್ ಎಲ್ಲ ಬಿಟ್ಟು ಚೆನ್ನಾಗಿ ಓದು, ನೀನು ಮುಸ್ಲಿಂ ಹುಡುಗನ ಜೊತೆ ಓಡಾಡಿದ್ರೆ ಊರಿನವರು ತಲೆಗೊಂದು ಮಾತಾಡ್ತಾರೆ, ನಮ್ಮ ಮನೆಯವರ ಬಗ್ಗೆ ಇಲ್ಲ ಸಲ್ಲದ ಮಾತಾಡ್ತಾರೆ, ಇದೆಲ್ಲ ಬಿಟ್ಟು ಬಿಡು ಕಂದ ಅಂತ ಬುದ್ಧಿ ಹೇಳ್ತಾರೆ. ತಂದೆ ತಾಯಿ ಮಾತು ಕೇಳಿಸ್ಕೊಂಡ ಧನುಶ್ರೀ, ಇನ್ನು ನಾನು ಮುಸ್ಲಿಂ ಹುಡುಗನ ಜೊತೆ ಸುತ್ತಾಡಲ್ಲ, ಮಾತನಾಡಲ್ಲ ಅಂತ ಪ್ರಾಮಿಸ್ ಮಾಡ್ತಾಳೆ. ಯಾರಿಗೆ? ತಂದೆ ತಾಯಿಗೆ. ಆದರೆ ಪ್ರಾಮಿಸ್ ಮಾಡಿದ ಬಳಿಕವೂ ಧನುಶ್ರೀ ಮುಸ್ಲಿಂ ಹುಡುಗನನ್ನ ಕದ್ದು ಮುಚ್ಚಿ ಭೇಟಿಯಾಗೋದು, ಮಾತಾಡೋದು ಮಾಡ್ತಿರ್ತಾಳೆ. ಈ ವಿಷಯ ತಿಳಿದ ಅಣ್ಣ ನಿತಿನ್ ಮತ್ತೆ ತಂಗಿ ಜೊತೆ ಜಗಳ ಮಾಡ್ತಾನೆ. ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾನೆ. ಸುಮಾರು 6 ತಿಂಗಳ ಕಾಲ ತಂಗಿಯನ್ನು ಮಾತನಾಡಿಸದ ನಿತಿನ್ ನಿನ್ನೆ ಒಂದು ಪ್ಲಾನ್ ಮಾಡ್ತಾನೆ. ಸೋದರ ಮಾವನಿಗೆ ಹುಷಾರಿಲ್ಲ, ಹೀಗಾಗಿ ನೋಡ್ಕೊಂಡು ಬರೋಣ ಅಂತ ತಂಗಿ ಮತ್ತು ತಾಯಿಯನ್ನು ಬೈಕ್ನಲ್ಲಿ ಕೂರಿಸಿಕೊಂಡು ಹೋಗ್ತಾನೆ. ಸೋದರ ಮಾವನ ಮನೆಗೆ ಹೋಗಿ ಅವರನ್ನು ನೋಡಿ ವಾಪಸ್ಸಾಗುವಾಗ ಮರೂರು ಕೆರೆ ಬಳಿ ಮತ್ತೆ ಗಾಡಿ ನಿಲ್ಲಿಸಿ ತಂಗಿ ಜೊತೆ ಜಗಳ ತೆಗೆದಿದ್ದಾನೆ. ಬಳಿಕ ತಂಗಿಯನ್ನು ಕೆರೆಗೆ ತಳ್ಳಿದ್ದಾನೆ. ಇನ್ನು ಮಗಳನ್ನು ರಕ್ಷಿಸಲು ಮುಂದಾದ ತಾಯಿಯನ್ನು ಕೂಡ ನಿತಿನ್ ಸಿಟ್ಟಿನಿಂದ ಕೆರೆಗೆ ತಳ್ಳಿದ್ದಾನೆ. ತಾಯಿ ಕೆರೆಯಲ್ಲಿ ಅರಚಾಡುತ್ತಾ ಕಿರುಚಾಡುತ್ತಾ ಒದ್ದಾಡುತ್ತಾ ಇರೋದನ್ನು ನೋಡದೆ ತಾಯಿ ರಕ್ಷಿಸಲು ನಿತಿನ್ ಕೆರೆಗೆ ಧುಮುಕಿದ್ದಾನೆ. ಆದರೆ ಆಗಲಷ್ಟರಲ್ಲೇ ತಾಯಿ ಉಸಿರು ನಿಂತು ಹೋಗಿರುತ್ತೆ. ಬಳಿಕ ಒದ್ದ ಬಟ್ಟೆಯಲ್ಲೇ ಮನೆಗೆ ಹೋಗ್ತಾನೆ. ಮನೆಗೆ ಹೋಗುವಾಗ ಕತ್ತಲು ಆಗಿರುತ್ತೆ. ಆಗ ಮಲಗಿದ್ದ ತಂದೆಯನ್ನೇ ಎದ್ದೇಳಿಸಿ ಕೆರೆ ಹತ್ರ ಕರ್ಕೊಂಡು ಬರ್ತಾನೆ. ನೋಡು, ನಿನ್ನ ಹೆಂಡತಿ ಮತ್ತು ನಿನ್ನ ಮಗಳನ್ನು ಕೆರೆಗೆ ತಳ್ಳಿ ಸಾಯಿಸಿದ್ದೀನಿ, ನೀ ಏನಾದರೂ ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ನಾಪತ್ತೆ ಆಗ್ತಾನೆ. ಮಗನ ಕ್ರೂರತ್ವ ಕೊಂಡ ತಂದೆಗೆ ದಿಕ್ಕೆ ತೋಚದಂತಾಗಿ ಸಂಬಂಧಿಕರಿಗೆ, ಊರಿನವರಿಗೆ ಕರೆ ಮಾಡಿ ವಿಷಯ ಮುಟ್ಟಿಸುತ್ತಾನೆ. ಬಳಿಕ ಪೊಲೀಸ್ ಠಾಣೆಗೆ ತೆರಳಿ ಮಗನ ವಿರುದ್ಧ ಕಂಪ್ಲೇಂಟ್ ಕೊಡುತ್ತಾನೆ. ದೂರು ದಾಖಲಿಸಿಕೊಂಡ ಹುಣಸೂರು ಗ್ರಾಮಾಂತರ ಪೊಲೀಸರು ಆರೋಪಿ ನಿತಿನ್ನನ್ನು ಬಂಧಿಸಿದ್ದಾರೆ. ಯಾವುದ್ಯಾವುದೋ ರಾಜ್ಯದಲ್ಲಿ ಇಂತಹ ಘಟನೆ ನಡೆದಿರೋದನ್ನು ನೋಡಿದ್ದೀವಿ, ಕೇಳಿದ್ವಿ. ಇದೀಗ ನಮ್ಮ ಮೈಸೂರಿನಲ್ಲಿ ನಡೆದಿರೋದ್ರಿಂದ ಎಲ್ಲರೂ ಶಾಕ್ಗೆ ಒಳಗಾಗಿದ್ದಾರೆ. ಇದಕ್ಕೆ ಹೊಣೆ ಯಾರು ಅನ್ನೋದು ಗೊತ್ತಾಗ್ತಿಲ್ಲ. ಆ ಹುಡುಗನ ತಲೆಯಲ್ಲಿ ಜಾತಿ ಧರ್ಮ ಅಫೀಮ್ ಹತ್ತಿಸಿದವರ ಅಥವಾ ಜಾತಿ ಧರ್ಮಕ್ಕಾಗಿ ವಿಷ ಬೀಜ ಬಿತ್ತಿದವರ ಎಂಬುದು ಅರ್ಥ ಆಗುತ್ತಿಲ್ಲ. ಈ ಸುದ್ದಿ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಎನಿವೆ, ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ನ್ಯೂಸಲ್ಲಿ ನಾವೇ ಬೆಸ್ಟ್.